25 ನಿಮಿಷಗಳಿಂದ ಚರ್ಚೆ ನಡೀತಾನೇ ಇದೆ. ಖರ್ಗೆ ಅವರ ನಿವಾಸದಲ್ಲಿ ರಾಹುಲ್ ಗಾಂಧಿ ಕೂಡ ಇದ್ದಾರೆ. ಕೊನೆಯ ಹಂತದ ಚರ್ಚೆ ಅಂತ ಅನಿಸ್ತಾ ಇದೆ. ಯಾರನ್ನು ಸೇರಿಸ್ಕೋಬೇಕು, ಯಾರನ್ನು ಬಿಡಬೇಕು, ಅದರ ಪರಿಣಾಮಗಳು ಏನೇನು ಎಲ್ಲವೂ ಕೂಡ ಕೆ.ಸಿ. ವೇಣುಗೋಪಾಲ್ ಕೂಡ ಉಪಸ್ಥಿತರಿದ್ದಾರೆ. ಬನ್ನಿ, ಖರ್ಗೆ ನಿವಾಸದ ಮುಂಭಾಗದಲ್ಲಿ ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಏನು ನಡೀತಾ ಇದೆ? ಸತತ 20 ನಿಮಿಷಗಳಿಂದ ಚರ್ಚೆ ನಡೀತಾನೇ ಇದೆ. ಇವತ್ತು ಬಹುತೇಕ ಒಂದು ಪಟ್ಟಿ ಫೈನಲ್ ಆಗುತ್ತಾ? ಬಹುಶಃ ನನಗೆ ಅನ್ನಿಸ್ತಾ ಇದೆ ಇದು ಕೊನೆಯ ಹಂತದ ಸಭೆ ಅಂತ. ಏನಂತೀರಿ? ರಂಗನಾಥ್, ಈಗ ತಾನೇ ಪಂಜಾಬ್ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆ ನಡೀತಾ ಇತ್ತು. ಪಂಜಾಬ್ ರಾಜ್ಯದ ಸಭೆಗೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಒಂದು ಸಭೆಯನ್ನು ಮಾಡಿದ್ದಾರೆ. ಪಂಜಾಬ್ ರಾಜ್ಯದ ಕಾಂಗ್ರೆಸ್ನ ಮುಖಂಡರುಗಳು ಜೊತೆಗೆ ಅದರ ಉಸ್ತುವಾರಿಗಳೆಲ್ಲರೂ ಕೂಡ ಇನ್ನೂ ಸಭೆಯಲ್ಲಿ ಭಾಗಿಯಾಗಿದ್ದರು. ಈಗ ತಾನೇ ಬಘೇಲ್ ಏನು ಪಂಜಾಬ್ನ ಉಸ್ತುವಾರಿ ಇದ್ದಾರೆ, ಅವರು ಆ ಸಭೆ ಮುಗಿಸಿ ಪಾಸಾಗಿದ್ದಾರೆ. ಇದಾದ ಬಳಿಕ ಕರ್ನಾಟಕದ ಸಭೆ ನಡೆಯುತ್ತೆ. ಕರ್ನಾಟಕದ ಸಭೆ ಸಂಪೂರ್ಣವಾಗಿ ಚರ್ಚೆ ಆಗಿಲ್ಲ. ಕೆಲವೊಂದಿಷ್ಟು ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಸುರ್ಜೇವಾಲಾ ಸೇರಿದಂತೆ ಅವರೆಲ್ಲರೂ ಕೂಡ ಒಂದು ಅನೌಪಚಾರಿಕವಾಗಿ ಇನ್ನೂ ಕೂಡ ಮಾತನಾಡ್ತಾರೆ. ಅಧಿಕೃತವಾಗಿ ಸಭೆ ಬಹುಶಃ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಆರಂಭವಾಗುವಂಥ ನಿರೀಕ್ಷೆ ಇದೆ, ಅಥವಾ ಈಗ ತಾನೇ ಆರಂಭವಾಗಿರ್ಬೋದು. ನಮಗೆ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಮೊದಲು ಪಂಜಾಬ್ನ ಸಭೆ ಮುಗಿದ ಬಳಿಕ ನಂತರ ಕರ್ನಾಟಕದ ಇಶ್ಯೂಗಳನ್ನು ನಾವು ತೆಗೆದುಕೋತೀವಿ ಅನ್ನುವಂಥ ಸೂಚನೆಯನ್ನು ಹೈಕಮಾಂಡ್ ನಾಯಕರು ರಾಜ್ಯದವರಿಗೆ ಹೇಳಿದರು. ಹೀಗಾಗಿ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳಲ್ಲಿ ಈಗ ಚರ್ಚೆ ಆರಂಭವಾಗುತ್ತೆ. ಚರ್ಚೆ ಆರಂಭವಾಗುವಂಥ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ. ಮೊದಲಿಗೆ ಪಂಜಾಬ್ ರಾಜ್ಯದ ವಿಚಾರಗಳನ್ನು ಚರ್ಚೆ ಆದ ಬಳಿಕ ಈಗ ಕರ್ನಾಟಕದ ಕಾರ್ಯದರ್ಶಿಗಳ ಜೊತೆಗೆ ಒಂದು ಸುತ್ತಿನ ಮಾತುಕತೆಯನ್ನು ಮಾಡ್ತಾರೆ. ಅವರಿಂದ ಮಾಹಿತಿ ಈಗಾಗಲೇ ಪಡೆದುಕೊಂಡಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಅವ್ರದ್ದೇ ಆದಂಥ ಟೀಮ್ಗಳ ಮೂಲಕ, ಅವ್ರದ್ದೇ ಆದಂಥ ನೆಟ್ವರ್ಕ್ಗಳ ಮೂಲಕ ಒಂದಿಷ್ಟು ಮಾಹಿತಿಗಳನ್ನು ಈಗಾಗಲೇ ಕಲೆ ಹಾಕಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಾರಿ ಇರುವಂಥದ್ದು ಒಂದು ಸಿದ್ದರಾಮಯ್ಯನವರ ಕೋಟಾ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಕೋಟಾ ಜೊತೆಗೆ ಹೈಕಮಾಂಡ್ನ ಕೋಟಾ. ಹೀಗಾಗಿ ಈ ಮೂರು ಕೋಟಗಳಲ್ಲಿ ಸಚಿವ ಸ್ಥಾನದ ಪಟ್ಟಿ ರೆಡಿ ಮಾಡುವಂಥ ನಿರೀಕ್ಷೆ ಇದೆ. ಜೊತೆಗೆ ರಾಜ್ಯಸಭೆ ವಿಚಾರ ಇರ್ಬೋದು, ಅದೇ ರೀತಿ MLC ಸ್ಥಾನದ ವಿಚಾರ ಇರ್ಬೋದು, ಅದ್ರ ಬಗ್ಗೆ ಕೂಡ ಒಂದು ಅಂತಿಮ ಅಂತ ನಿರ್ಧಾರವನ್ನು ಮಾಡ್ತಾರೆ. ಯಾಕಂದರೆ ಸಾಕಷ್ಟು ಡಿಲೇ ಮಾಡಿದ್ರೆ 8ನೇ ತಾರೀಕು ಮತ್ತೆ ಇರುವಂಥದ್ದು ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಜೊತೆಗೆ ಪ್ರಮಾಣ ವಚನ ಜೊತೆಗೆ ಇನ್ನಿತರ ಸಚಿವರ ಪಟ್ಟಿಯಲ್ಲೂ ಕೂಡ ರಾಜ್ಯಸಭೆ ಡಿಲೇ ಆಗಬಾರ್ದು. ಆ ಒಂದು ಕಾರಣಕ್ಕೋಸ್ಕರ ಆ ಒಂದು ರಾಜ್ಯಸಭೆ ಮತ್ತು MLC ಸ್ಥಾನದ ವಿಚಾರ ಕೂಡ ಇಲ್ಲಿ ಚರ್ಚೆ ಆಗುವಂಥ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತದೆ. ಒಟ್ಟು 7 ಸ್ಥಾನ ಸಿಗುತ್ತೆ. ಅದರಲ್ಲಿ ಬಹುತೇಕ ಕಾಂಗ್ರೆಸ್ಗೆ ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಸ್ಥಾನದ ಹೆಸರುಗಳನ್ನು ಕೂಡ ಅಂತಿಮ ಮಾಡುವಂಥ ಸಾಧ್ಯತೆ ಇರುತ್ತೆ. ಆದರೆ ಫಸ್ಟ್ ಪ್ರಿಫರೆನ್ಸ್ ಇರುವಂಥದ್ದು ಸಂಪುಟ ರಚನೆ ವಿಚಾರವಾಗಿ ಮೊದಲಿಗೆ 14+1 ಅನ್ನುವಂಥದ್ದು ಈಗ ಕೇಳಿಬರ್ತಾ ಇರುವಂಥ ಸೂತ್ರ. ಇದರ ಜೊತೆಗೆ ಯಾವ ರೀತಿ ಮಾನದಂಡಗಳನ್ನು ಮಾಡ್ತಾರೆ ಅದು ನೋಡಬೇಕಾಗತ್ತೆ. ಕೆಲವೊಂದಿಷ್ಟು ಸಚಿವರನ್ನು ಬಿಡಬೇಕು ಅನ್ನುವಂಥದ್ದು ಕೂಡ ಇದೆ. ಯಾಕೆಂದರೆ ಈಗಾಗಲೇ 6ಕ್ಕೂ ಹೆಚ್ಚು ಬಾರಿ ಮಂತ್ರಿ ಆದಂಥವ್ರು ಇದ್ದಾರೆ, 7ಕ್ಕೂ ಹೆಚ್ಚು ಬಾರಿ ಮಂತ್ರಿ ಆದಂಥವ್ರು ಇದ್ದಾರೆ. ಅಂಥವರ ಬದಲಾಗಿ ಯುವ ಮುಖಗಳಿಗೆ, ಯುವ ನಾಯಕತ್ವಕ್ಕೆ ಮಣೆ ಹಾಕಬೇಕು ಅನ್ನುವಂಥದ್ದು ಕೂಡ ಒಂದು ಬರ್ತಾ ಇರುವಂಥ ಬೇಡಿಕೆ. ಅದೇ ಸಂದರ್ಭದಲ್ಲಿ ಕೇವಲ ಯುವಕರಿಗಷ್ಟೇ ನೀಡದೆ ಅನುಭವಿಗಳನ್ನು ಅದಕ್ಕೆ ಜೆಲ್ ಮಾಡುವಂಥದ್ದು, ಮಿಕ್ಸ್ ಮಾಡುವಂಥದ್ದು ಕೂಡ ನಡೀತಾ ಇದೆ. ಆದರೆ ಜಾತಿ ಸಮೀಕರಣದ ವಿಚಾರದಲ್ಲಿ ಬೇರೆ ಆಪ್ಷನ್ಸ್ಗಳು ಸಿಗ್ತಾ ಇಲ್ಲ. ಉದಾಹರಣೆಗೆ ಭೋವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವರಾಜ್ ತಂಗಡಗಿ ಸಾಕಷ್ಟು ಬಾರಿ ಮಂತ್ರಿ ಆಗಿದ್ದಾರೆ, ಜೊತೆಗೆ ಅವರಿಗೆ ಸೀನಿಯಾರಿಟಿ ಕೂಡ ಇದೆ. ಅಂಥ ಸಂದರ್ಭದಲ್ಲಿ ಅದನ್ನು ಹೇಗೆ ಮಾಡಬೇಕು, ಯಾವ ರೀತಿ ನಿರ್ವಹಿಸಬೇಕು ಅನ್ನೋದು ಕೂಡ ಇದೆ. ಅದೇ ರೀತಿ SC ಅಂತ ಬಂದಾಗ ಪರಮೇಶ್ವರ್ ಇದ್ದಾರೆ, ಮಹದೇವಪ್ಪ ಇದ್ದಾರೆ, ಮುನಿಯಪ್ಪ ಇದ್ದಾರೆ, ಸಾಕಷ್ಟು ಹೆಸರುಗಳು ಬಂದಿದ್ದಾರೆ. ಎಲ್ಲರಿಗೂ ಕೂಡ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದರಲ್ಲಿ ಕೆಲವೊಂದು ಶಾರ್ಟ್ ಡೌನ್ ಆಗುವಂಥ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಮಹದೇವಪ್ಪ ಬದಲಾಗಿ ಆನೇಕಲ್ ಶಿವಣ್ಣ ಅವರಿಗೆ ಸಿಗುವಂಥ ಸಾಧ್ಯತೆ ಇರುತ್ತೆ. ಮುನಿಯಪ್ಪ ಕೊಡ್ತಾರೋ ಅಥವಾ ಮುನಿಯಪ್ಪ ಅವರ ಪುತ್ರಿ ಕೊಡ್ತಾರೋ, ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಹೀಗಾಗಿ ಹೊಸ ಮುಖಗಳನ್ನು ಅಥವಾ ರಾಹುಲ್ ಗಾಂಧಿ ಅವರು ಸಾಕಷ್ಟು ಸೂಚನೆ ಕೊಡ್ತಾ ಇದ್ದಾರೆ, ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅಂತ. ಆದರೆ ಸಂಪೂರ್ಣವಾಗಿ ತಂಡವೇ ಬದಲಾಯಿಸುವಂಥ ಸಾಧ್ಯತೆ ಕಡಿಮೆ ಇದೆ. ಅದರ ಬದಲಾಗಿ ಅನುಭವಿಗಳ ಜೊತೆಗೆ ಹಿರಿಯರನ್ನು ಕೂಡ ಮಿಕ್ಸ್ ಮಾಡುವಂಥ ಸಾಧ್ಯತೆ ದಟ್ಟವಾಗಿದೆ. ಕೆಲವು ಹೊತ್ತಿನಲ್ಲಿ ಆರಂಭವಾಗುವಂಥ ನಿರೀಕ್ಷೆ ಇದೆ. ಇನ್ನೇನು ಸಂಜೆ ಅಷ್ಟರಲ್ಲಿ ನಮಗೆ ಸ್ಪಷ್ಟವಾದಂಥ ಚಿತ್ರಣ ಸಿಗುತ್ತೆ. ಇದರ ಜೊತೆಗೆ ಸಚಿವಾಕಾಂಕ್ಷಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಅದು TB ಜಯಚಂದ್ರ ಇರ್ಬೋದು, ಅದೇ ರೀತಿ ಶರಣ್ ಪ್ರಕಾಶ್ ಪಾಟೀಲ್ ಇರ್ಬೋದು, ಹಾಗೇನೆ ಪ್ರಿಯಕೃಷ್ಣ ಇರ್ಬೋದು, ಎಲ್ಲ ಸಚಿವಾಕಾಂಕ್ಷಿಗಳು ಹಾಗೆ NA ಹ್ಯಾರಿಸ್ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಸಭೆ ಆದ ಬಳಿಕ ಒಂದು ಸೌಹಾರ್ದಯುತವಾಗಿ ಮಾತನಾಡುವಂಥ ಒಂದು ಸಾಧ್ಯತೆ ಇದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.